ನೀವೊಂದು ಗ್ಲಾಸ್ ನೀರನ್ನು ಕುಡಿತಿದ್ದೀರಾ ಅಂತ ಇಟ್ಕೊಳ್ಳಿ. ಆ ನೀರನ್ನು ಒಂದು ಕ್ಷಣ ಸುಮ್ಮನೆ ನೋಡಿ. ಅದು ತಿಳಿಯಾಗಿ ಕಾಣುತ್ತೆ, ಸಾಮಾನ್ಯ ನೀರು ಅನಿಸುತ್ತೆ, ಬೆಲೆ ಇಲ್ಲದ ವಸ್ತು ಅನಿಸುತ್ತೆ. ಆದರೆ ನಾನು ನಿಮಗೊಂದು ವಿಷಯ ಹೇಳಿದರೆ, ಆ ನೀರನ್ನು ನೀವು ಜೀವಮಾನ ಪೂರ್ತಿ ಅದೇ ದೃಷ್ಟಿಯಿಂದ ನೋಡಲ್ಲ. ನೀವಿವತ್ತು ಕುಡಿತಿರೋ ನೀರು ಒಂದು ಕಾಲದಲ್ಲಿ ಡೈನೋಸರ್ಗಳ ಹೊಟ್ಟೆಯಲ್ಲಿತ್ತು. ಟೀರೆಕ್ಸ್ ಅನ್ನೋ ಆ ಭಯಂಕರ ಡೈನೋಸರ್ ಕುಡಿದ ನೀರೇ ಇವತ್ತು ನಿಮ್ಮ ಗ್ಲಾಸಲ್ಲಿ ಇದೆ. ಇದು ನಾನು ಹೇಳ್ತಿರೋ ಕಥೆ ಅಲ್ಲ. ಈ ಇಡೀ ಸೌರಮಂಡಲ ಹುಟ್ಟೋ ಮೊದಲು ಈ ನೀರು ಅಸ್ತಿತ್ವದಲ್ಲಿತ್ತು ಅಂದರೆ ಮನಸ್ಸು ಒಂದು ಸೆಕೆಂಡ್ ಶಾಕ್ ಆಗುತ್ತೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ನೀರು ಬರೀ H2O ಮಾತ್ರ ಅಲ್ಲ ಅಂತ. ಅದು ಈ ಬ್ರಹ್ಮಾಂಡದ ಅನಂತ ನೆನಪುಗಳನ್ನ ತನ್ನ ಒಡ್ಲಲ್ಲಿ ಇಟ್ಕೊಂಡಿರೋ ಒಂದು ಜೀವಂತ ಇತಿಹಾಸ ಅಂತ. ಮನಸ್ಸು ಬೆರಗಾಗೋ ವಿಜ್ಞಾನ, ಆತ್ಮ ತಟ್ಟೋ ಆಧ್ಯಾತ್ಮ, ಇವೆರಡು ಒಂದೇ ಸತ್ಯವನ್ನು ಹೇಳ್ತೀವಿ ಅನ್ನೋ ಅದ್ಭುತ ಸಂಗತಿ ಇವತ್ತು ನಿಮ್ಮ ಮುಂದೆ ತರ್ತಿದ್ದೀನಿ. ಈ 15ರಿಂದ 20 ನಿಮಿಷ ನೀವು ಸ್ಪೆಂಡ್ ಮಾಡೋ ಟೈಮ್, ಅದು ನಿಮ್ಮ ಜೀವನದ ಅತ್ಯಂತ ಬೆಲೆ ಬಾಳೋ ಸಮಯವಾಗಿರುತ್ತೆ ಅಂತ ನಾನು ಮಾತು ಕೊಡ್ತಿದ್ದೀನಿ. ಒಂದು ಪ್ರಶ್ನೆ ಕೇಳ್ತೀನಿ, ನೀವು ನೀರನ್ನು ಕುಡಿಯೋ ಮೊದಲು ಒಂದ್ಸರಿ ಆದರೂ ಆ ನೀರಿನ ಬಗ್ಗೆ ಯೋಚಿಸಿದ್ದೀರಾ? ಅದು ಎಲ್ಲಿಂದ ಬಂತು, ಅದರ ಹಿಂದೆ ಯಾವ ಇತಿಹಾಸ ಇದೆ ಅಂತ ಯಾವಾಗಲಾದರೂ ಮನಸ್ಸಲ್ಲಿ ಬಂದಿತ್ತಾ? ಕಾಮೆಂಟಲ್ಲಿ ತಿಳಿಸಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು ಒಂದು ಸಂಖ್ಯೆ ನೋಡೋಣ. ಈ ಭೂಮಿ ಮೇಲೆ 71% ನೀರಿದೆ. ಇದು ನಿಮಗೆ ಗೊತ್ತಿರ್ಬೋದು. ಆದರೆ ಇದಕ್ಕಿಂತ ಅಚ್ಚರಿ ಮೂಡಿಸೋ ವಿಷಯ ಏನಂದರೆ, 10 ಲಕ್ಷ ವರ್ಷಗಳ ಹಿಂದೆ ಕೂಡ ಈ ಭೂಮಿ ಮೇಲೆ 71% ನೀರಿತ್ತು. ಇವತ್ತು ಕೂಡ 71% ನೀರಿದೆ. ನಾವು ಕೋಟ್ಯಾಂತರ ಲೀಟರ್ ನೀರನ್ನು ಉಪಯೋಗಿಸ್ತೀವಿ, ವೇಸ್ಟ್ ಮಾಡ್ತೀವಿ, ಆದರೂ ಸಂಖ್ಯೆ ಬದಲಾಗೋದಿಲ್ಲ. ಎಲ್ಲಿಗೆ ಹೋಗ್ತಿದೆ ಈ ನೀರು? ಇದು ಒಂದು ಬಂಡ್ ವ್ಯವಸ್ಥೆ, ಒಂದು ಕ್ಲೋಸ್ಡ್ ಸಿಸ್ಟಮ್. ಈ ಭೂಮಿ ಮೇಲಿರೋ ನೀರು ಹೊಸದಾಗಿ ತಯಾರಾಗ್ತಾ ಇಲ್ಲ, ನಾಶ ಆಗ್ತಾನೂ ಇಲ್ಲ. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣ ಮಾಡ್ತಿದೆ ಅಷ್ಟೇ. ಇದರ ಅರ್ಥ ಏನಂದರೆ, ನೀವು ಕುಡಿತಿರೋ ನೀರು ಹಿಂದೆ ಯಾರೋ ಕುಡಿದ ನೀರೇ, ಡೈನೋಸರ್ ಕುಡಿದ ನೀರೇ, ಮಳೆಯಾಗಿ ಬಿದ್ದ ನೀರೇ, ನದಿಯಲ್ಲಿ ಹರಿದ ನೀರೇ, ಒಂದೇ ನೀರು, ಅದೇ ನೀರು. ಜಸ್ಟ್ ಥಿಂಕ್ ಮಾಡಿ. ಸ್ಕೂಲಲ್ಲಿ ಪಾಠ ಓದಿದ ಜನರಿಗೆ ಒಂದು ಪ್ರಸಿದ್ಧ ಪದ್ಯ ನೆನಪಿರುತ್ತೆ. ಗಂಗಾ ನದಿ ಆಕಾಶದಿಂದ ಬಂತು, ಶಿವನ ತಲೆ ಮೇಲೆ ಬಿದ್ದಿತು, ಹಿಮಾಲಯದಿಂದ ಭೂಮಿಗೆ ಇಳಿತು ಅಂತ. ಈ ಪದ್ಯ ಓದಿದಾಗ ನಮಗೆ ಒಂದು ಪೌರಾಣಿಕ ಕಥೆ ಅನಿಸುತ್ತೆ. ಆದರೆ ವಿಜ್ಞಾನ ಇವಾಗ ಏನು ಹೇಳ್ತಿದೆ ಅಂದರೆ, ಈ ಭೂಮಿ ಮೇಲಿರೋ ನೀರು ನಿಜಕ್ಕೂ ಆಕಾಶದಿಂದ ಅಂದರೆ ಬ್ರಹ್ಮಾಂಡದ ಆಳದಿಂದ ಬಂದಿದೆ ಅಂತ. ಕಾವ್ಯ ಮತ್ತು ವಿಜ್ಞಾನ ಒಂದೇ ಸತ್ಯನ ಹೇಳ್ತಿವೆ, ಬೇರೆ ಬೇರೆ ಭಾಷೆಯಲ್ಲಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಲೂನಾರ್ ಥರ್ಮಲ್ ಮ್ಯಾಪಿಂಗ್ ಅನ್ನೋ ತಂತ್ರಜ್ಞಾನನ ಬಳಸಿ ವಿಜ್ಞಾನಿಗಳು ನೀರಿನ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಆಲ್ಮಾ ಅನ್ನೋ ತಂತ್ರಜ್ಞಾನ ಬಳಸಿ ವಿಜ್ಞಾನಿಗಳು ಒಂದು ಅದ್ಭುತ ವಿಷಯನ ಕಂಡುಹಿಡಿದಿದ್ದಾರೆ. 1300 ಲೈಟ್ ಇಯರ್ಸ್ ದೂರದಲ್ಲಿ V883 ಓರಿಯನ್ ಅನ್ನೋ ಒಂದು ಸೌರಮಂಡಲ ಇದೆ. ಅಲ್ಲಿ ಇನ್ನೂ ಸೌರಮಂಡಲ ರೂಪುಗೊಳ್ತಿದೆ, ಪ್ರಾರಂಭಿಕ ಹಂತದಲ್ಲಿದೆ. ಈ ಜಾಗದಲ್ಲಿ ಧೂಳಿನ ಕಣಗಳ ರೂಪದಲ್ಲಿ ನೀರಿದೆ. ಅಲ್ಲಿರೋ ನೀರಿನ ಅಣುಗಳು ನಮ್ಮ ಭೂಮಿ ಮೇಲಿರೋ ನೀರಿನ ಅಣುಗಳಿಗೆ ಹೋಲಿಕೆ ಆಗ್ತಿವೆ. ಇದು ಏನು ಹೇಳ್ತಿದೆ ಅಂದರೆ, ಸೌರಮಂಡಲ ರೂಪುಗೊಳ್ಳೋ ಮೊದಲೇ ಅದರಲ್ಲಿ ನೀರಿತ್ತು ಅಂತ. ಅಂದರೆ ನಮ್ಮ ಸೂರ್ಯ ಹುಟ್ಟೋ ಮೊದಲೇ ನೀರಿತ್ತು. ಇದು ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು, ಆದರೆ ಇದು ವಿಜ್ಞಾನ ಪ್ರೂವ್ ಮಾಡಿರೋ ಸತ್ಯ. ಇದರ ಜೊತೆಗೆ ಕೆನಡಾದ ಬ್ಯಾಫಿನ್ ಐಲ್ಯಾಂಡಲ್ಲಿ ವಿಜ್ಞಾನಿಗಳು ಜಿರ್ಕಾನ್ಸ್ ಅನ್ನೋ ಕ್ರಿಸ್ಟಲ್ಗಳನ್ನ ಕಂಡುಹಿಡಿದಿದ್ದಾರೆ. 4.4 ಬಿಲಿಯನ್ ವರ್ಷ ಹಳೆಯ ಈ ಕ್ರಿಸ್ಟಲ್ಗಳಲ್ಲಿ ನೀರಿನ ಗುರುತುಗಳ ಲಕ್ಷಣ ಇವೆ ಅಂತ. ಇದನ್ನು ಅಧ್ಯಯನ ಮಾಡಿದ ಡಾಕ್ಟರ್ ಲೈಟಿಯಾ ಹ್ಯಾಲಿಸ್ ಮತ್ತು ಅವರ ಟೀಮ್ ಹೇಳಿದ್ದೇನೆಂದರೆ, ಈ ಭೂಮಿ ಮೇಲಿರೋ ನೀರು ಆಸ್ಟ್ರಾಯ್ಡ್ಸ್ ಮತ್ತು ಕಾಮೆಟ್ಸ್ಗಿಂತ ಮೊದಲಿನದ್ದು. ಈ ಸೌರಮಂಡಲ ಹುಟ್ಟೋ ಮೊದಲೇ ಮಂಜಿನ ಧೂಳಿನ ರೂಪದಲ್ಲಿ ನೀರು ಅಸ್ತಿತ್ವದಲ್ಲಿತ್ತು. ಗುರುತ್ವಾಕರ್ಷಣೆ ಮೂಲಕ ಅದು ಭೂಮಿ ಮೇಲೆ ಬಂದು ನೆಲೆಸ್ತು. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಆಧ್ಯಾತ್ಮದಲ್ಲಿ ಹೇಳ್ತಾರೆ, ನೀರು ಅಗ್ನಿಯಿಂದ ಬಂತು ಅಂತ. ಅದು ಹೇಗೆ ಸಾಧ್ಯ ಅಂತ ಅನಿಸುತ್ತೆ ಅಲ್ವಾ? ಬಿಗ್ ಬ್ಯಾಂಗ್ ಆಗಿ ಅಗ್ನಿ ಬಂತು, ಆ ಅಗ್ನಿ ಕ್ರಮೇಣ ತಣ್ಣಗಾಗಿ ನೀರಾಯಿತು. ಆದರೆ ನಮ್ಮ ಸೂರ್ಯ ಹುಟ್ಟೋ ಮೊದಲೇ ಆ ನೀರು ಅಸ್ತಿತ್ವದಲ್ಲಿತ್ತು. ಅಂದರೆ ಅಗ್ನಿ ಮೊದಲು ಬಂತು, ನಂತರ ನೀರು ಬಂತು. ವಿಜ್ಞಾನ ಮತ್ತು ಪುರಾಣ ಒಂದೇ ಸತ್ಯನ ಹೇಳ್ತಿವೆ. ಫ್ರೆಂಡ್ಸ್, ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಈ ವಿಡಿಯೋನ ನೋಡ್ತಿದ್ರೆ, ನಿಮಗೆ ಈ ವಿಷಯಗಳು ಯೂಸ್ಫುಲ್ ಆಗಿದೆ ಅನಿಸ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನರಿಗೆ ತಲುಪಿಸೋಕ್ಕೆ ಸಹಾಯ ಮಾಡಿ. ಇವಾಗ ಮುಖ್ಯವಾದ ವಿಷಯಕ್ಕೆ ಬರೋಣ. 400 ಕೋಟಿ ವರ್ಷಗಳ ಹಿಂದೆ ಎಲ್ಲೋ ಬ್ರಹ್ಮಾಂಡದಿಂದ ಬಂದ ನೀರು ಭೂಮಿಯನ್ನು ಸೇರ್ತು. ಆ ಕ್ಷಣ ಈ ಭೂಮಿ ಜೀವಗಳನ್ನ ಸೃಷ್ಟಿಸೋಕೆ ಸಿದ್ಧವಾಯಿತು. ನೀರಿಗೆ ಕರಗಿಸೋ ಗುಣ ಇದೆ.
ಅದು ಒಂದು ಮಾಧ್ಯಮದಂತೆ ಕೂಡ ಕೆಲಸ ಮಾಡುತ್ತೆ. ಭೂಮಿ ಖನಿಜಗಳಿಂದ ತುಂಬಿದೆ. ಈ ಎರಡರ ನಡುವಿನ ಮಿಲನನೇ ಜೀವಕ್ಕೆ ಮೂಲ. ಸರಳ ರಾಸಾಯನಿಕ ಪ್ರಕ್ರಿಯೆಗಳಿಂದ ಶುರುವಾಗಿ ಕ್ರಮೇಣ ಸಂಕೀರ್ಣ ರಚನೆಗಳಾಗಿ ಮಾರ್ಪಡ್ತು. ಮಣ್ಣು ಮತ್ತು ನೀರು ಒಂದಾದ ಜಾಗದಲ್ಲಿ ಮೊದಲ ಸೂಕ್ಷ್ಮ ಜೀವಿಗಳು ಹುಟ್ಕೊಂಡವು. ಅವೇ ಇವತ್ತು ನಮ್ಮೆಲ್ಲರ ಮೂಲ. ನಮ್ಮ ಪೂರ್ವಜರು ಈ ಭೂಮಿಯನ್ನು ಭೂಮಾತೆ ಅಂದರು. ಭೂಮಿ ಮತ್ತು ನೀರು ಒಂದಾಗಿ ಜೀವ ಕೊಟ್ಟ ಕಾರಣಕ್ಕೆ ಅವರು ಅದನ್ನು ತಾಯಿ ಅಂದರು. ಅದರಲ್ಲಿ ವಿಜ್ಞಾನ ಇದೆ, ಅದರಲ್ಲಿ ಭಾವ ಇದೆ, ಎರಡು ಸತ್ಯ. ಒಂದು ಜೀವಕಣ ಹುಟ್ಟೋಕೆ ಲಕ್ಷಾಂತರ ವರ್ಷ ಬೇಕಾಯಿತು. ಆದರೆ ಇವತ್ತು DNA ಆನುವಂಶಿಕ ಮೆಮೊರಿ ಇರೋ ಕಾರಣ ತಾಯಿ ಗರ್ಭದಲ್ಲಿ ಒಂದು ಜೀವ 9 ತಿಂಗಳಲ್ಲಿ ರೂಪುಗೊಳ್ಳುತ್ತೆ. ಕೋಟ್ಯಾಂತರ ವರ್ಷಗಳ ವಿಕಾಸ 9 ತಿಂಗಳಲ್ಲಿ ಮರುಸೃಷ್ಟಿಯಾಗುತ್ತೆ. ಇದು ಅದ್ಭುತವಾಗಿದೆ ಅಲ್ಲ? ಇಲ್ಲಿ ಒಂದು ವಿಷಯ ನಿಮ್ಮನ್ನು ನಿಜಕ್ಕೂ ಆಶ್ಚರ್ಯಪಡಿಸ್ಬೋದು. ನಮ್ಮ ದೇಹದಲ್ಲಿ 70% ನೀರಿದೆ, ಭೂಮಿ ಮೇಲೆ 71% ನೀರಿದೆ. ಇದು ಕೋಇನ್ಸಿಡೆನ್ಸ್ ಅಲ್ಲ. ನಾವು ಈ ಭೂಮಿಯ ಮಕ್ಕಳು. ಭೂಮಿನ ಮಾಡಿದ ಹಾಗೆ ನಮ್ಮನ್ನು ಮಾಡಿದೆ. ನೀರು ನಮ್ಮನ್ನು ಬಿಲ್ಡ್ ಮಾಡಿರೋ ಹಾಗೆ ಈ ಗ್ರಹವನ್ನು ಬಿಲ್ಡ್ ಮಾಡಿದೆ. ನಮ್ಮ ಮೆದುಳು 73% ನೀರಿಂದ ತಯಾರಾಗಿದೆ. ನಮ್ಮ ರಕ್ತ 50-60% ನೀರಿನ ಅಣುಗಳಿಂದ ಆಗಿದೆ. ನಮ್ಮ ಮೂಳೆ ಕೂಡ 20-25% ನೀರಿಂದ ಆಗಿದೆ. ನಮ್ಮ ಸ್ನಾಯುಗಳಲ್ಲಿ 79% ನೀರಿದೆ. ನಾವು ನೀರಿನ ರೂಪ, ನೀರು ನಮ್ಮ ರೂಪ ತಾಳಿದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನಸ್ಸು ಮೌನವಾಗಿಬಿಡುತ್ತೆ. ನೀವು ಗಮನಿಸೋದಿಲ್ಲ, ಆದರೆ ನಮ್ಮ ಕಣ್ಣೀರು ಕೂಡ ಒಂದು ರಹಸ್ಯ ಇಟ್ಕೊಂಡಿದೆ. ನೋವಿಂದ ಅತ್ತಾಗ ಬರೋ ಕಣ್ಣೀರಲ್ಲಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಇರುತ್ತೆ. ಎಂಡೋರ್ಫಿನ್ಸ್ ಅನ್ನೋ ನಮ್ಮ ದೇಹದ ನೈಸರ್ಗಿಕ ಪೇನ್ ಕಿಲ್ಲರ್ಗಳು ಇರುತ್ತೆ. ಆದರೆ ಸಂತೋಷದಿಂದ ಅತ್ತಾಗ ಬರೋ ಕಣ್ಣೀರಲ್ಲಿ ಬೇರೆ ಟೈಪ್ ಆಫ್ ಪ್ರೋಟೀನ್ಗಳಿರುತ್ತೆ. ಅಂದರೆ ನಮ್ಮ ಭಾವನೆಗಳು ನಮ್ಮ ದೇಹದಲ್ಲಿರೋ ನೀರಿನ ಅಣುಗಳ ರಚನೆಯನ್ನು ಬದಲಾಯಿಸ್ಬಿಡುತ್ತೆ. ನಮ್ಮ ಪ್ರೇಮ, ನಮ್ಮ ದ್ವೇಷ, ನಮ್ಮ ಭಯ, ನಮ್ಮ ಆನಂದ ಇವೆಲ್ಲ ನಮ್ಮ ದೇಹದ ನೀರಿನ ಮೇಲೆ ಪ್ರಭಾವ ಬೀರುತ್ತೆ. ನಿಮ್ಮ ಭಾವನೆಗಳು ದ್ರವ ರೂಪದಲ್ಲಿ ರಾಸಾಯನಿಕ ಸಂಕೇತಗಳಾಗಿ ಬದಲಾಗುತ್ತೆ. ನೀರು ನಿಮ್ಮ ಹೃದಯದ ಭಾಷೆನ ಮಾತಾಡುತ್ತೆ. ಇಲ್ಲಿ ಒಂದು ಅದ್ಭುತವಾದ ವಿಷಯ ಇದೆ. ನಮ್ಮ ಮೆದುಳಲ್ಲಿರೋ ನೀರು ಲಿಕ್ವಿಡ್ ಕ್ರಿಸ್ಟಲ್ ಅಂದರೆ ಹೆಕ್ಸಾಗನಲ್ ಆಕಾರದಲ್ಲಿ ಇದೆ ಅಂತ ಸೈಂಟಿಸ್ಟ್ ಕಂಡುಹಿಡಿದಿದ್ದಾರೆ. ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅನ್ನೋ 3 ರೂಪನ ಬಿಟ್ಟು ನಮ್ಮ ಮೆದುಳಿನ ನೀರು 4ನೇ ರೂಪನ ತಾಳಿದೆ. ಇದು ಮಾನವ ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ದೇ ಇರೋ ವಿಷಯ. ಬಹುಶಃ ಇದರ ಕಾರಣದಿಂದಲೇ ನಮ್ಮ ಪ್ರಜ್ಞೆ ನಮ್ಮ ನ್ಯೂರಲ್ ನೆಟ್ವರ್ಕ್ಸ್ ಮೂಲಕ ಹರಿತಾ ಅತ್ಯಂತ ಸೂಕ್ಷ್ಮ ಮಾಹಿತಿಗಳನ್ನ ಪ್ರಕ್ರಿಯೆಗೊಳಿಸ್ತಿದೆ. ನಿಮ್ಮ ಪ್ರತಿ ಆಲೋಚನೆ, ಪ್ರತಿ ನೆನಪು, ಪ್ರತಿ ಕನಸು ಈ ನೀರಿನ ಮೂಲಕ ಹುಟ್ಟುತ್ತೆ. ನೀವು ಪ್ರೀತಿಯಲ್ಲಿ ಬಿದ್ದಾಗ, ಏನಾದರೂ ಸೃಷ್ಟಿ ಮಾಡಿದಾಗ, ಹೊಸದನ್ನು ಕಂಡುಹಿಡಿದಾಗ ಇವೆಲ್ಲವನ್ನು ನೀರು ಸಾಧ್ಯ ಮಾಡುತ್ತೆ. ನಮ್ಮ ಸಲೈವ ಅಂದರೆ ಬಾಯಿ ನೀರಲ್ಲಿ ನಮ್ಮ ಇಡೀ ಆನುವಂಶಿಕ ಮಾಹಿತಿ ಅಡಗಿದೆ. ನಮ್ಮ DNA ಡಬಲ್ ಹೆಲಿಕ್ಸ್ ರಚನೆ ನೀರಿಲ್ಲದೆ ಬದುಕಲ್ಲ. ಆ ರಚನೆ ಸ್ಥಿರವಾಗಿ ಇರೋಕ್ಕೆ ಹೈಡ್ರೋಜನ್ ಬಾಂಡ್ಸ್ ಬೇಕು. ಅದಕ್ಕೆ ನೀರು ಬೇಕು. ನಮ್ಮ ತರಹದ ಸಂಬಂಧ ಈ ನೀರಿನ ಮೂಲಕನೇ ಇದೆ. ತಂದೆ ನೀಡಿದ ಆನುವಂಶಿಕತೆ, ತಾಯಿ ಗರ್ಭದ ನೀರಲ್ಲಿ ಬೆಳೆಯೋ ಶಿಶು, ಇದೆಲ್ಲ ನೀರಿನ ಕತೆ. ಇವಾಗ ಒಂದು ಇಂಪಾರ್ಟೆಂಟ್ ಆದ ವಿಷಯ ಹೇಳ್ತೀನಿ. ನಾವು ಸ್ಪೇಸಲ್ಲಿ ಇನ್ನೊಂದು ಗ್ರಹದಲ್ಲಿ ಜೀವನ ಹುಡುಕ್ತೀವಿ ಅಂದರೆ ಅಲ್ಲಿ ನೀರನ್ನು ಹುಡುಕ್ತೀವಿ. ಯಾಕಂದರೆ ನೀರು ಇಲ್ಲದ ಕಡೆ ಜೀವ ಇರಲ್ಲ, ನೀರು ಇದ್ದ ಕಡೆ ಜೀವ ಇರಬಹುದು. ಅದೇ ಕಾಸ್ಮಿಕ್ ನೀರನ್ನು ನಾವು ಹುಡುಕ್ತೀವಿ. ವಾಟರ್ ಈಸ್ ನಾಟ್ ಅರ್ತ್ಸ್ ಇನ್ವೆನ್ಷನ್, ಅರ್ತ್ ಈಸ್ ವಾಟರ್ಸ್ ಇನ್ವೆನ್ಷನ್. ಈ ಭೂಮಿ ನೀರನ್ನು ಸೃಷ್ಟಿಸಲಿಲ್ಲ, ನೀರು ಈ ಭೂಮಿಯನ್ನು ಸೃಷ್ಟಿಸಿತು. ನೀರು 3 ರೂಪ ತಾಳಬಲ್ಲದು: ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಅದನ್ನು ಎಷ್ಟು ಬಿಸಿ ಮಾಡಿದ್ರು, ಎಷ್ಟು ತಣ್ಣಗೆ ಮಾಡಿದ್ರು ನಾಶ ಮಾಡೋಕ್ಕೆ ಆಗಲ್ಲ. ರೂಪ ಮಾತ್ರ ಬದಲಾಗುತ್ತೆ. ಲಿಕ್ವಿಡ್ನಿಂದ ಗ್ಯಾಸ್ ಆಗುತ್ತೆ, ಗ್ಯಾಸಿಂದ ಮತ್ತೆ ಲಿಕ್ವಿಡ್ ಆಗುತ್ತೆ. ಈ ನೀರನ್ನು ನಾಶ ಮಾಡೋಕ್ಕಾಗಲ್ಲ. ಹಾಗಾದರೆ ನೀರು ಅನಂತ ಅಲ್ವಾ? ಶಾಶ್ವತ ಅಲ್ವಾ? ಇದನ್ನು ನಾವು ಎಟರ್ನಲ್ ಅನ್ಬಹುದು. ನೀವು ಅಬ್ಸರ್ವ್ ಮಾಡಿರಲ್ಲ, ಆದರೆ ನಮ್ಮ ಶರೀರದಲ್ಲಿ ಇರೋ ನೀರು 3 ರೂಪದಲ್ಲೂ ಇಲ್ಲ. ನಮ್ಮ ಮೆದುಳಿನಲ್ಲಿ ನೀರು ಒಂದು 4ನೇ ರೂಪ ತಾಳಿದೆ ಅಂತ ಹೇಳಿದ್ದೆ. ಇದು ಮಾನವ ಇನ್ನು ಕಂಪ್ಲೀಟಾಗಿ ಅರಿಯದ ಒಂದು ಅದ್ಭುತ. ನಮ್ಮ ಮೆದುಳು ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಮೇಲೆ ತೇಲ್ತಿದೆ. ಇಲ್ಲಿ ಒಂದು ಸಂಕೇತ ಇದೆ. ಆ ಕಾಸ್ಮಿಕ್ ಸಮುದ್ರದಲ್ಲಿ ತೇಲ್ತಿರೋ ಭಗವಂತ ನಮ್ಮ ಮೆದುಳಲ್ಲೇ ಇದಾನ.
ಹಿಮಾಲಯದ ಬಳಿ ಎಷ್ಟೋ ಮಹಾನ್ ಸಾಧಕರು ತಪಸ್ ಮಾಡ್ತಾರೆ. ಅಲ್ಲಿ ಗಟ್ಟಿ ಗಟ್ಟಿ ಮಂಜಿನ ಹಿಮ ಇದೆ. ಆ ಮಂಜಿನಲ್ಲಿ ಲಕ್ಷ ಲಕ್ಷ ವರ್ಷಗಳ ರಹಸ್ಯ ಅಡಗಿದೆ. ಆ ನೀರನ್ನು ಕುಡಿದ್ರೆ ಏನೋ ಶಾಂತಿ ಸಿಗುತ್ತೆ ಅಂತ ಅನಿಸುತ್ತೆ. ಅದು ಬರೀ ಭ್ರಮೆ ಅಲ್ಲ, ಆ ನೀರಿನಲ್ಲಿ ಯುಗ ಯುಗಗಳ ಮೆಮೊರಿ ಇದೆ. ಅದನ್ನು ಕುಡಿದಾಗ ಆ ಮೆಮೊರಿನ ನಮ್ಮ ದೇಹ ಗ್ರಹಿಸುತ್ತೆ. ಇನ್ನೂ ಒಂದು ಆಶ್ಚರ್ಯಕರ ವಿಷಯ ಹೇಳ್ತೀನಿ. ನೀರಿನ ಮೂಲಕ ವಿದ್ಯುತ್ ಶಕ್ತಿನ ಹುಟ್ಟಿಸ್ತೀವಿ. ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ಸ್ ಮೂಲಕ ನಗರಗಳಿಗೆ ಬೆಳಕನ್ನು ಕೊಡ್ತೀವಿ. ಕೋಲ್ ಮತ್ತು ಗ್ಯಾಸಿಂದ ಶಕ್ತಿನ ತೆಗಿತೀವಿ. ಆದರೆ ಅವು ನೀರಿಲ್ಲದೆ ಕೆಲಸ ಮಾಡಲ್ಲ. ಮಾರ್ಸ್ ಮಿಷನ್ ಕೂಡ ನೀರಿನ ಮೇಲೆ ಅವಲಂಬಿತವಾಗಿದೆ. ಪ್ರತಿ ತಂತ್ರಜ್ಞಾನ, ಪ್ರತಿ ಸಾಧನೆ ನೀರಿನ ಮೇಲೆ ನಿಂತಿದೆ. ನಮ್ಮ ಪ್ರತಿ ಉಸಿರು ನೀರಿನ ಮೇಲೆ ನಿಂತಿದೆ. ಒಂದು ಮಾತು, ನಮ್ಮ ದೇಹದಲ್ಲಿ ನೀರಿದೆ, ಆದರೆ ನಾವು ನೀರಲ್ಲಿ ಬದುಕಲ್ಲ. ಯಾಕೆ? ಇದು ನೀರಿನ ಒಂದೇ ಒಂದು ಸೆಕ್ಯೂರಿಟಿ ಸಿಸ್ಟಮ್. ನಾವು ನೀರಲ್ಲಿ ಬದುಕಬಹುದಾಗಿದ್ದರೆ ಇಷ್ಟೊತ್ತಿಗೆ ಆ ನೀರನ್ನು ಸಹ ನಾವು ಹಾಳು ಮಾಡ್ತಿದ್ವೇನೋ. ನಮ್ಮ ನೀರಿನ ದೂರ ಇಟ್ಟಿದ್ದು ನಮ್ಮ ಒಳಿತಿಗಾಗಿನೇ ಇರಬಹುದು. ಇದರಲ್ಲಿ ಒಂದು ಮಾಯೆ ಇದೆ. ನಮ್ಮ ಪ್ರತಿ ಕಣದಲ್ಲೂ ನೀರಿದೆ, ಆದರೆ ಹೊರಗೆ ಇರೋ ನೀರು ಬೇರೆ ಅಂದರೆ ನಾವು ಭ್ರಮಿಸ್ತೀವಿ. ಇದೇ ಮಾಯೆ. ನೀರು ನಮ್ಮ ಎಲ್ಲ ಸೆಲ್ಗಳ ನಡುವಿನ ಸಂವಹನ ಸಿಸ್ಟಮ್ ನಡೆಸುತ್ತೆ. ನಮ್ಮ ಮೆಮೊರಿ ಸ್ಟೋರ್ ಮಾಡಲ್ಪಡುತ್ತೆ. ನಮ್ಮ ಸ್ನಾಯುಗಳಲ್ಲಿ ಇರೋ ನೀರು ವಿದ್ಯುತ್ ಸಂಕೇತಗಳನ್ನ ಯೂಸ್ ಮಾಡಿ ನಮ್ಮ ದೇಹ ಚಲಿಸುವಂತೆ ಮಾಡುತ್ತೆ. ಇದು ನಮ್ಮ ದೇಹದ ಒಳಗಿನ ಲಿಕ್ವಿಡ್ ಇಂಟರ್ನೆಟ್. ಕೋಟ್ಯಾಂತರ ಮಾಹಿತಿ ಪ್ರತಿ ಕ್ಷಣ ಈ ಮಾರ್ಗದಲ್ಲಿ ಸಾಕ್ತಿರುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಪ್ರತಿ ಗ್ಲಾಸ್ ನೀರು ನಮಗೆ ಸ್ಪೆಷಲ್ ಅನಿಸುತ್ತೆ. ಇವಾಗ ಇಂಪಾರ್ಟೆಂಟ್ ಪಾರ್ಟ್ಗೆ ಬಂದಿದ್ದೀವಿ. ನಮ್ಮ ಸಂತಾನ ಈ ನೀರಿನಲ್ಲೇ ಇದೆ. ತಾಯಿ ಗರ್ಭದ ಆಮ್ನಿಯೋಟಿಕ್ ದ್ರವ ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡಲ್ಲಿ ಶಿಶು ಬೆಳೆಯುತ್ತೆ. ಆ ಗರ್ಭ ಒಂದು ಮಹಾ ಸಮುದ್ರ. ಪ್ರಜ್ಞೆ ಅನ್ನೋ ಅಸ್ತಿತ್ವಕ್ಕೆ ಅಲ್ಲಿ ಜೀವ ಕೊಡ್ತಾರೆ. ನಾವು ನೀರಲ್ಲಿ ಹುಡ್ತೀವಿ. ನಮ್ಮ ವಾರಸತ್ವ ನೀರಿನ ಮೂಲಕ ಮುಂದಿನ ತಲೆಮಾರಿಗೆ ಹೋಗುತ್ತೆ. DNA ಮೂಲಕ. DNA ಇರೋ ಈ ಡಬಲ್ ಹೆಲಿಕ್ಸ್ ರಚನೆ ನೀರಿಲ್ಲದೆ ಇದ್ದರೆ ಒಡೆದು ಹೋಗುತ್ತೆ. ನೀರು ಆ ರಚನೆಯನ್ನು ಹಿಡಿದಿಟ್ಕೊಂಡಿದೆ. ಅಂದರೆ ನಿಮ್ಮ ಅಜ್ಜ ಮುತ್ತಜ್ಜ ಅವರ ಮೊದಲು ಇದ್ದ ಎಲ್ಲರ ಆನುವಂಶಿಕ ಮೆಮೊರಿ ನಿಮ್ಮೊಳಗೆ ಇದೆ. ಅದನ್ನು ನೀರು ಹಿಡಿದಿಟ್ಕೊಂಡಿದೆ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ನೀರಿಗೆ ಮೆಮೊರಿ ಇದೆ ಅಂತ ರಿಸರ್ಚ್ ಹೇಳ್ತಿದೆ. ನಮ್ಮ ಒಳಗಿನ ನೀರು ನಮ್ಮ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತೆ. ನಮ್ಮ ಪ್ರೆಷರ್, ನಮ್ಮ ಆಲೋಚನೆ, ನಮ್ಮ ಉದ್ದೇಶ ಇವುಗಳ ಪ್ರಕಾರ ನಮ್ಮ ದೇಹದ ನೀರಿನ ಅಣುವಿನ ರಚನೆ ಬದಲಾಗುತ್ತೆ ಅಂತ ಅಧ್ಯಯನ ತೋರಿಸ್ತಿದೆ. ಅಂದರೆ ನೀರು ಮೂಕ ಅಲ್ಲ, ಅದು ಕೇಳಿಸ್ಕೊಳ್ತಿದೆ, ಅದು ಗ್ರಹಿಸ್ತಿದೆ, ಅದು ಪ್ರತಿಕ್ರಿಯಿಸ್ತಿದೆ. ಈ ವಿಷಯ ಮನಸ್ಸಲ್ಲಿ ಇಟ್ಕೊಂಡ್ರೆ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ನಾವು ಯಾವ ಭಾವನೆಯಿಂದ ನೀರು ಕುಡಿತೀವಿ ಅದು ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತಾ ಅಂತ. ಯಾಕೆ ನಮ್ಮ ಹಿರಿಯರು ನೀರಿಗೆ ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಿದ್ರು, ನೀರನ್ನು ಅಭಿಷೇಕ ಮಾಡ್ತಿದ್ರು, ತೀರ್ಥ ಅಂತ ಪವಿತ್ರ ನೀರನ್ನು ಕುಡಿತಿದ್ರು? ಈ ಭಾವ, ಈ ಪ್ರೀತಿ, ಈ ಕೃತಜ್ಞತೆ ಆ ನೀರಿನ ಅಣುರಚನೆ ಮೇಲೆ ಪ್ರಭಾವ ಬೀರ್ತಿತ್ತೇನೋ. ವಿಜ್ಞಾನ ಇದನ್ನು ಇನ್ನೂ ಕಂಪ್ಲೀಟಾಗಿ ಪ್ರೂವ್ ಮಾಡಲಿಲ್ಲ, ಆದರೆ ಅವು ಸುಳ್ಳು ಸಹ ಅಲ್ಲ. ಈ ನೀರಿನ ಪ್ರಯಾಣ ಯೋಚಿಸಿ. ಅಗ್ನಿ ಪರ್ವತಗಳ ಉಷ್ಣದಲ್ಲಿ ಆವಿಯಾಗಿ ಆಕಾಶ ಸೇರುತ್ತೆ, ಮೋಡ ಆಗುತ್ತೆ, ಮಳೆ ಆಗುತ್ತೆ, ನದಿ ಆಗುತ್ತೆ, ಸಮುದ್ರ ಸೇರುತ್ತೆ, ಮತ್ತೆ ಆವಿಯಾಗುತ್ತೆ. ಈ ಪ್ರಯಾಣದಲ್ಲಿ ಅದು ಯುದ್ಧ ಭೂಮಿ ಮೇಲೆ ವರ್ಷಿಸ್ತಿದೆ. ಮಹರ್ಷಿಗಳ ಆಶ್ರಮದಲ್ಲಿ ಹರಿದಿದೆ. ರಾಮ ಕುಡಿದ ನೀರು, ಕೃಷ್ಣ ಕುಡಿದ ನೀರು, ಅಶೋಕ ಮಹಾರಾಜ ಕುಡಿದ ನೀರು, ಡೈನೋಸರ್ಗಳು ಕುಡಿದ ನೀರು ಇದ್ದೇ ನೀರು. ಅದೇ ನೀರು ಇವತ್ತು ನಿಮ್ಮ ಗ್ಲಾಸಲ್ಲೂ ಇದೆ. ನೀವು ಕುಡಿತಿರೋದು ಬರೀ ನೀರಲ್ಲ, ನೀವು ಈ ಭೂಮಿಯ ಅನಂತ ಇತಿಹಾಸವನ್ನು ಕುಡಿತಿದ್ದೀರಾ. ಈ ಬ್ರಹ್ಮಾಂಡದ ನೆನಪನ್ನು ಕುಡಿತಿದ್ದೀರಾ. ಒಂದು ಮಾತು ಹೇಳ್ತೀನಿ, ವಾಟರ್ ಈಸ್ ಲಿಕ್ವಿಡ್ ಟೈಮ್. ನೀರು ದ್ರವ ರೂಪದ ಕಾಲ. ಅದರಲ್ಲಿ ಎಲ್ಲ ಯುಗಗಳ ರಹಸ್ಯ ಇದೆ. ನಕ್ಷತ್ರ ಮಂಡಲಗಳ ಇತಿಹಾಸ ಇದೆ. ನಮ್ಮ ಪೂರ್ವಜರ ಆನುವಂಶಿಕ ಮಾಹಿತಿ ಇದೆ. ಈ ಭೂಮಿಯ ಪ್ರತಿ ಮೂಲೆಯ ನೆನಪು ಇದೆ. ನೀವು ನೀರು ಕುಡಿಯೋ ಮೊದಲು ಒಂದು ಕ್ಷಣ ಅದನ್ನು ನೋಡಿ, ಅದರ ಒಳಗೆ ಇಷ್ಟೊಂದು ಇದೆಯಾ ಅಂತ ಅನಿಸುತ್ತೆ. ಇವತ್ತು ನಾವು ತಿಳ್ಕೊಂಡಿದ್ದು ಏನಂದರೆ, ನೀರು ಬರೀ ನಾವು ಕುಡಿಯೋ ದ್ರವ ಅಲ್ಲ, ಅದು ಈ ಭೂಮಿಗಿಂತ, ಈ ಸೂರ್ಯನಿಗಿಂತ ಹಳೆಯದು. ಅದು ಈ ಬ್ರಹ್ಮಾಂಡದ ಅನಂತ ನೆನಪುಗಳನ್ನ ಇಟ್ಕೊಂಡಿರೋ ಒಂದು ಜೀವಂತ ಇತಿಹಾಸ. ನಾವು ಆ ಬ್ರಹ್ಮಾಂಡದ ಅಂಶ. ನಮ್ಮ ಪ್ರತಿ ಆಲೋಚನೆ, ಪ್ರತಿ ಭಾವನೆ, ಪ್ರತಿ ನೆನಪು ಆ ನೀರಿನ ಮೂಲಕ ಹರಿಯುತ್ತೆ. ನೀವು ನೀರು ಕುಡಿಯೋ ಮೊದಲು ಇನ್ನು ಮೇಲೆ ಒಂದು ಸಲ ಆದರೂ ಕೃತಜ್ಞತೆ ಇಟ್ಕೊಳ್ಳಿ. ಏನು ಗೊತ್ತಾ, ಆ ಕೃತಜ್ಞತೆ ನಮ್ಮ ದೇಹದ ನೀರನ್ನು ಕೂಡ ಬದಲಾಯಿಸುತ್ತೇನೋ. ಈ ವಿಷಯ ಕೇಳಿ ನಿಮಗೆ ಏನಾದರೂ ಅನ್ನಿಸ್ತಾ? ಖಂಡಿತ ಇನ್ಮೇಲೆ ನೀವು ನೀರನ್ನು ಬೇರೆ ರೀತಿ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಇಂಥ ವೀಡಿಯೋಸ್ನ ತಪ್ಪದೆ ನೋಡಬೇಕಾದ್ರೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮಿಸ್ ಮಾಡದೆ ವಿಡಿಯೋನ ಹೈಪ್ ಮಾಡಿ, ಸೊ ದಟ್ ಅದು ತುಂಬ ಜನರಿಗೆ ರೀಚ್ ಆಗುತ್ತೆ.
ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.